ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಲೆಕ್ಸಾಸ್ ಕಿಚನ್. ಇವತ್ತು ನಾವು ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 4 ಕಪ್ ಅಕ್ಕಿ ತೊಗೊಂಡು ಅದನ್ನು ಬಿಸಿನೀರಲ್ಲಿ ನೆನೆ ಹಾಕೋತಾ ಇದ್ದೀನಿ. 2 ಅವರ್ ತನಕ ಅದನ್ನು ಚೆನ್ನಾಗಿ ನೆನೆಯಲು ಬಿಡಿ. ಈಗ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಜೊತೆಗೆ ಬೇಕಾದ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಈಗ ಒಂದು ಸೈಡಲ್ಲಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಗ್ರೈಂಡ್ ಮಾಡಿರೋ ಮಿಶ್ರಣ ಇದಕ್ಕೆ ಸೇರಿಸ್ಕೊಳ್ಳಿ. ನಾನು ಯಾಕೆ ಈ ಥರ ಯೂಸ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ಕಡುಬು ಮಾಡೋ ರೀತಿಯಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈಗ ಬಾಣಲೆನ ಒಲೆ ಮೇಲೆ ಇಟ್ಟು ಅದನ್ನು ಉಂಡೆ ಕಟ್ಟೋ ಹದಕ್ಕೆ ಬರೋ ತನಕ ಕಲಿಸ್ಕೊತಾನೆ ಇರಿ. ಹೆಚ್ಚಾಗಿ ಲೋ ಫ್ಲೇಮೇ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಇಲ್ಲಿ ನೋಡಿ, ಈಗ ಮಿಶ್ರಣ ನನಗೆ ಹದ ಬಂದಿದೆ. ಇನ್ನೊಂದು 2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡ್ರೆ ನಮ್ಮ ಮಿಶ್ರಣ ರೆಡಿ ಆಗಿಬಿಡುತ್ತೆ. ಈಗ ನೋಡಿ, ಮಿಶ್ರಣ ಹದಕ್ಕೆ ಬಂದಿದೆ. ಈಗ ನಾನು ಇದನ್ನು ಕಡುಬು ಥರ ಮಾಡಿಕೊಂಡು ಸಪ್ರೇಟಾಗಿ ಪುನಃ ಬೇಯಿಸ್ಕೋಬೇಕು. ತುಂಬ ದೊಡ್ಡದಾಗಿ ಉಂಡೆ ಮಾಡ್ಕೋಬೇಡಿ, ಸಾಧಾರಣ ಶೇಪಲ್ಲೇ ಇರಲಿ. ಈ ಮಿಶ್ರಣ ರೆಡಿ ಆಗಬೇಕಾದ್ರೇ ಇದಕ್ಕೆ ಸ್ಟೀಮ್ ಮಾಡೋದಕ್ಕೆ ಪಾತ್ರ ರೆಡಿ ಮಾಡಿಟ್ಟಿದ್ದೀವಿ. ಇಲ್ಲಿ ಈಗ ಮಾಡಿರೋ ಕಡುಬನ್ನೆಲ್ಲ ಒಂದೊಂದಾಗಿ ಹಾಕೋತಾ ಇದ್ದೀನಿ. ಈಗ ಕಡುಬನ ಒಂದು ಅರ್ಧ ಗಂಟೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒತ್ತು ಶಾವಿಗೆ ಮಾಡಬೇಕಾದ್ರೆ ಯಾವತ್ತೂ ಕಡುಬು ಬಿಸಿ ಬಿಸಿಯಾಗಿರಬೇಕು. ಅದಕ್ಕೋಸ್ಕರ ನಾನು ಒಲೆಯಿಂದ ಸ್ಟವ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಕಡುಬನ್ನು ತೆಗೆದು ಶಾವಿಗೆ ಮಣೆ ಒಳಗೆ ಹಾಕ್ಕೋತಾ ಇದ್ದೀವಿ. ಆದಷ್ಟು ಕಡುಬು ಬಿಸಿಯಾಗಿರ್ಬೇಕಾದ್ರೆ ಒತ್ಕೊಳ್ಳಿ, ಇಲ್ಲಾಂದರೆ ಮಣೆಯಲ್ಲಿ ಅದನ್ನು ಒತ್ತೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ನೋಡಿ, ಒತ್ತು ಶಾವಿಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ನಾವು ಒತ್ತು ಶಾವಿಗೆ ರಸಾಯನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಬೆಲ್ಲ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ರಸಾಯನ ರೆಡಿ ಆಗುತ್ತೆ. ನೀವು ಬೇಕು ಅಂದರೆ ಇದಕ್ಕೆ ಬಾಳೆಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಈಗ ಒತ್ತು ಶಾವಿಗೆ ಮತ್ತು ರಸಾಯನ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.